ನಮ್ಮ ಆರೋಗ್ಯಕ್ಕೆ ಮೇಯ್ನಾಗಿ ಬೇಕಾಗಿರುವಂತಹ ಪ್ರೋಟೀನ್, ವಿಟಮಿನ್, ಕ್ಯಾಲ್ಶಿಯಂ ಮತ್ತು ಐರನ್ ಮತ್ತು ಜಾಯಿಂಟ್ಸ್ ಪೇಯ್ನ್ಗೆ ಏನೇನು ಬೇಕು ಎಲ್ಲ ವಿಟಮಿನ್ಗಳು ಇರುವಂತಹ ಒಂದು ಸೂಪ್ನ ನಾನಿವಾಗ ಮಾಡ್ತಾಯಿದ್ದೀನಿ. ಇದು ಹಾಡಿನ ಕಾಲಿನ ಸೂಪ್ ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಮೊದಲಿಗೆ ನಾನಿಲ್ಲಿ 4 ಕಾಲನ್ನು ತೊಗೊಂಡು ಬಂದ್ಬಿಟ್ಟು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸೂಪ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ವಾಶ್ ಮಾಡಿರುವಂತಹ ಕಾಲನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಈರುಳ್ಳಿನ ಹಾಕ್ಕೊಳ್ತೀನಿ ಮತ್ತು 1 ಲೀಟರ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಪ್ರತಿಯೊಂದರ ವಿಷಯದಲ್ಲಿಯೂ ಕೂಡ ನಮಗೆ ಶಕ್ತಿ ಸಿಗುತ್ತೆ. ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಬೇರೆ ಏನೂ ಹಾಕಂಗೆ ಇಲ್ಲ. ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಇವಾಗ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕು. ಆ 1 ಲೀಟ್ರ್ ಇರುವಂತಹ ನೀರು 2 ಗ್ಲಾಸ್ ಆಗಬೇಕು. ಅಷ್ಟು ಆಗುತ್ತೆ ಬೇಯೋ ಅಷ್ಟೊತ್ತಿಗೆ. ಮತ್ತು ಸೂಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಶಕ್ತಿನೇ ಇಲ್ಲಪ್ಪ, ಓಡಾಡೋಕ್ಕೆ ತುಂಬ ಸುಸ್ತು ಸಂಕಟ ಆಗುತ್ತೆ, ಕಾಲು ನೋವು ಮತ್ತು ಕೈ ಕಾಲೆಲ್ಲ ತುಂಬ ಪೇಯ್ನ್ ಬರುತ್ತೆ, ಬಾಡಿ ಪೇಯ್ನ್ ಅಂತ ಹೇಳೋರು ಈ ರೀತಿ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಅದ್ಭುತವಾದಂತಹ ಒಂದು ಮೇಕೆ ಕಾಲಿನ ಸೂಪ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ನೋಡ್ತಾ ಇರಿ. ನಮಗೆ ಆರೋಗ್ಯಕ್ಕೆ ಬರೀ ನಾವು ಊಟ ತಿಂದರೆ ಸಾಕಾಗಲ್ಲ. ಈ ರೀತಿ ನಾವೇನಾದರೂ ಸ್ವಲ್ಪ ಕೇರ್ ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಶಕ್ತಿ ಎಲ್ಲ ಬೇಕು. ಮಕ್ಕಳಿಗಾದ್ರೂ ಅಷ್ಟೇ ಸ್ಟಡೀಸಿಗೆಲ್ಲ ಚೆನ್ನಾಗಿ ಓದಬೇಕು ಅಂತೇಳಿದರೆ ಮತ್ತು ಅವ್ರಿಗೆ ಬೇಕಾದಂತಹ ಒಂದು ಮೆಮೊರಿ ಪವರ್ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಎಲ್ಲದಕ್ಕೂ ಕೂಡ ಇದು ಉತ್ತಮವಾದಂಥ ತುಂಬ ಸೂಪರಾಗಿರುವಂತಹ ಒಂದು ಸೂಪ್ ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.